Hi everyone, welcome back to my channel. I hope all of you are doing well. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 150 ಪ್ಲಸ್ ಡೈಲಿ ಯೂಸಬಲ್ ಸೆಂಟೆನ್ಸಸ್ಸನ್ನು ಕಲಿತಾ ಇದ್ದೀವಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಡೂ ಇಟ್ ಯೋರ್ ಸೆಲ್ಫ್. ಅಂದರೆ ಇದನ್ನು ನೀವೇ ಮಾಡು ಅಂತ ಹೇಳಲಿಕ್ಕೆ ಡೂ ಇಟ್ ಯೋರ್ ಸೆಲ್ಫ್. ಬೈ ದ ವೇ, ಹೌ ವಾಸ್ ದ ವೆಕೇಶನ್? ಅಂದಹಾಗೆ ರಜೆ ಹೇಗಿತ್ತು? ಸೊ ಅಂದಹಾಗೆ ಅಂತ ಕೇಳುವಾಗ ನಾವು ಬೈ ದ ವೇ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಬೈ ಫಾರ್ ಮೀ ಟು, ನನಗೂ ಖರೀದಿಸು ಅದನ್ನು, ಬೈ ನನಗೋಸ್ಕರನೂ ಖರೀದಿಸು ಅದನ್ನು ಅಂತ ಅರ್ಥ ಬರುತ್ತೆ. ಇಟ್ಸ್ ಮೈ ಫಾಲ್ಟ್, ಇದು ನನ್ನ ತಪ್ಪು. ಇಟ್ಸ್ ಮೈ ಫಾಲ್ಟ್. ಐ ಫಿನಿಶ್ಡ್ ಮೈ ಟಾಸ್ಕ್, ನಾನು ನನ್ನ ಕೆಲಸವನ್ನು ಮುಗಿಸಿದೆ. ಐ ಫಿನಿಶ್ಡ್ ಮೈ ಟಾಸ್ಕ್. ಈಸ್ ದರ್ ಎನಿ ಪ್ರಾಬ್ಲಮ್? ಏನಾದರೂ ಸಮಸ್ಯೆ ಇದೆಯಾ? ಈಸ್ ದರ್ ಎನಿ ಪ್ರಾಬ್ಲಮ್? ಐ ವುಡ್ ಬಿ ಹ್ಯಾಪಿ ಟು ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡಲು ಸಂತೋಷ ಪಡುತ್ತೇನೆ. ಐ ವುಡ್ ಬಿ ಹ್ಯಾಪಿ ಟು ಹೆಲ್ಪ್ ಯು, ನಿನಗೆ ಸಹಾಯ ಮಾಡೋದು ನನ್ನ ಸಂತೋಷ ಅಂತಲೂ ಅರ್ಥ ಬರುತ್ತೆ. ಇಸ್ ಇಟ್ ಟೂ ಹೆವಿ? ಇದು ತುಂಬ ಭಾರವಾಗಿದೆಯಾ? ಇಸ್ ಇಟ್ ಟೂ ಹೆವಿ? ಐ ವಾಸ್ ನಾಟ್ ಎಲೋನ್, ನಾನು ಒಬ್ಬನೇ ಇರಲಿಲ್ಲ ಅಥವಾ ಒಬ್ಬಳೇ ಇರಲಿಲ್ಲ. ಅದು ಅರ್ಥ ಏನು ಬರುತ್ತೆ? ನಾನು ಒಬ್ಬಂಟಿಯಾಗಿರಲಿಲ್ಲ ಅಂತ ಅರ್ಥ ಬರುತ್ತೆ. ಐ ವಾಸ್ ನಾಟ್ ಎಲೋನ್. ಐ ನೀಡ್ ಸಮ್ ಟೈಮ್, ನನಗೆ ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್. ಡೋಂಟ್ ಡೂ ಇಟ್ ಇನ್ ದ್ಯಾಟ್ ವೇ, ಆ ರೀತಿಯಲ್ಲಿ ಮಾಡಬೇಡ. ಡೋಂಟ್ ಡೂ ಇಟ್ ಇನ್ ದ್ಯಾಟ್ ವೇ. ಐ ವಿಲ್ ಟೀಚ್ ಯು ಹೌ ಟು ಡೂ, ಹೇಗೆ ಮಾಡಬೇಕಂತ ನಾನು ನಿನಗೆ ಹೇಳ್ಕೊಡ್ತೀನಿ ಅಥವಾ ನಾನು ಕಲಿಸ್ತೀನಿ. ಐ ವಿಲ್ ಟೀಚ್ ಯು ಹೌ ಟು ಡೂ. ಆಮ್ ಐ ಲೇಟ್ ಫಾರ್ ದ ಪಾರ್ಟಿ? ನಾನು ಪಾರ್ಟಿಗೆ ಲೇಟಾಗಿದ್ದೀನಾ ಅಥವಾ ತಡವಾಗಿದ್ದೀನಾ? ಆಮ್ ಐ ಲೇಟ್ ಫಾರ್ ದ ಪಾರ್ಟಿ? ಬಿ ಕೇರ್ಫುಲ್, ಇಟ್ಸ್ ಫ್ರಜೈಲ್, ಜಾಗರೂಕರಾಗಿರಿ, ಅದು ದುರ್ಬಲವಾಗಿರುತ್ತದೆ. ಫ್ರಜೈಲ್ ಅಂದರೆ ತುಂಬ ಸೆನ್ಸಿಟಿವ್ ಆಗಿದೆ, ತುಂಬ ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಫ್ರಜೈಲ್ ಅಂತ ಹೇಳ್ತೇವೆ. ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್ ಇಟ್, ಚಿಂತಿಸಬೇಡ, ನಾನು ಅದನ್ನು ಹ್ಯಾಂಡಲ್ ಮಾಡ್ತೇನೆ, ನಾನು ಅದನ್ನು ನಿಭಾಯಿಸ್ತೇನೆ ಅಂತ ಅರ್ಥ. ಟ್ರೈ ಟು ಡೂ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್, ಸಾಧ್ಯವಾದಷ್ಟು ಬೇಗ ಅದನ್ನು ಮಾಡಲು ಪ್ರಯತ್ನಿಸಿ. Try to do it as soon as possible. Why is it taking so much time? ಯಾಕೆ ಇದು ಇಷ್ಟು ಸಮಯ ತಗೊಳ್ತಾ ಇದೆ? Why is it taking so much time? Aren't you ready yet? ನೀ ಇನ್ನೂ ಸಿದ್ಧವಾಗಿಲ್ವಾ, ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳಲಿಕ್ಕೆ aren't you ready yet? yet ಅಂತ ಅಂದರೆ ಇನ್ನೂ ಅಂತ ಅರ್ಥ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಹ್ಯಾಡ್ ಡಿನ್ನರ್ ಅಂತ ಕೇಳ್ತಾರೆ, ಊಟ ಆಯ್ತಾ ಅಂತ. ಸೊ ಊಟ ಆಯ್ತಾ ಅಂತ. ಸೊ ನೀವೇನು ಹೇಳ್ತೀರಾ? ನಾಟ್ ಯೆಟ್, ಇನ್ನೂ ಇಲ್ಲ ಅಂತ ಹೇಳಲಿಕ್ಕೆ ನಾಟ್ ಯೆಟ್. ಸೊ ಯೆಟ್ ಅನ್ನೋ ವರ್ಡನ್ನು ನಾವು ಇನ್ನೂ ಅನ್ನೋ ವರ್ಡಿಗೆ ಯೂಸ್ ಮಾಡ್ತೀವಿ. ಓಕೆ, ಯು ಮಸ್ಟ್ ಟೇಕ್ ಸಮ್ ರೆಸ್ಟ್, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು. ಯು ಮಸ್ಟ್ ಟೇಕ್ ಸಮ್ ರೆಸ್ಟ್. ಇಟ್ಸ್ ಬೀನ್ ಸೋ ಲಾಂಗ್, ವೇರ್ ವರ್ ಯು ಆಲ್ ದೀಸ್ ಡೇಸ್? ಅಂದರೆ ತುಂಬ ಸಮಯವಾಯಿತು ನಿಮ್ಮನ್ನು ನೋಡಿ. ಸೊ ಎಲ್ಲಿಗಿದ್ರಿ ಇಷ್ಟು ದಿನ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಟ್ಸ್ ಬೀನ್ ಸೋ ಲಾಂಗ್. ವೇರ್ ವರ್ ಯು ಆಲ್ ದೀಸ್ ಡೇಸ್? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಕನ್ಸಿಡರ್ಡ್, ಪರಿಗಣಿಸಬೇಕಾದ ಬಹಳಷ್ಟು ವಿಷಯಗಳಿವೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಕನ್ಸಿಡರ್ಡ್. ಕನ್ಸಿಡರ್ಡ್ ಅಂದರೆ ಪರಿಗಣಿಸುವಂತ ಅರ್ಥ. ಕಮ್ ಸಿಟ್ ಫಾರ್ ಸಮ್ ಟೈಮ್, ಬನ್ನಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಕಮ್ ಸಿಟ್ ಫಾರ್ ಸಮ್ ಟೈಮ್. ಲೆಟ್ಸ್ ಸ್ಪೆಂಡ್ ಸಮ್ ಗುಡ್ ಟೈಮ್ ಟುಗೆದರ್, ಒಟ್ಟಿಗೆ ಒಳ್ಳೆ ಸಮಯವನ್ನು ಕಳೆಯೋಣ. ಲೆಟ್ಸ್ ಸ್ಪೆಂಡ್ ಸಮ್ ಗುಡ್ ಟೈಮ್ ಟುಗೆದರ್. ದೀಸ್ ಡೇಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಈ ದಿನಗಳಲ್ಲಿ ನನಗೆ ಹುಷಾರಿಲ್ಲ ಅಂದರೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಹುಷಾರು ಅನ್ನಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ದೀಸ್ ಡೇಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಐ ನೀಡ್ ಟು ಗೋ, ಮೈ ಮದರ್ ವಿಲ್ ಬಿ ವೇಟಿಂಗ್, ನಾನು ಹೋಗಬೇಕು, ನನ್ನ ತಾಯಿ ಕಾಯ್ತಾ ಇರ್ತಾಳೆ. ಐ ನೀಡ್ ಟು ಗೋ, ಮೈ ಮದರ್ ವಿಲ್ ಬಿ ವೇಟಿಂಗ್. ಐ ನೀಡ್ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್, ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಹ್ಯಾವ್ ಯು ಕುಕ್ ದ ಫುಡ್, ನೀವು ಆಹಾರವನ್ನು ತಯಾರಿಸಿದ್ರಾ? ಹ್ಯಾವ್ ಯು ಕುಕ್ ದ ಫುಡ್ ಅಂದರೆ ಅಡುಗೆ ಆಯಿತಾ ಅಂತ ಹೇಳಲಿಕ್ಕೆ ಹ್ಯಾವ್ ಯು ಕುಕ್ ದ ಫುಡ್. ಹೌ ಮಚ್ ಇಸ್ ದ ಬಿಲ್, ಬಿಲ್ ಎಷ್ಟು? ಹೌ ಮಚ್ ಇಸ್ ದ ಬಿಲ್. ಫಾರ್ ಗಿವ್ ಮೀ ಅಥವಾ ಐ ಆಮ್ ಸಾರಿ ಅಂದರೆ ನನ್ನನ್ನು ಕ್ಷಮಿಸಿ. ಐ ವಾಂಟ್ ಅ ಲಿಟಲ್ ಮೋರ್, ನನಗೆ ಸ್ವಲ್ಪ ಹೆಚ್ಚು ಬೇಕು. ಐ ವಾಂಟ್ ಅ ಲಿಟಲ್ ಮೋರ್. ಆರ್ ಯು ಅ ವೆಜಿಟೇರಿಯನ್, ನೀವು ಸಸ್ಯಾಹಾರಿಯಾ? ಆರ್ ಯು ವೆಜಿಟೇರಿಯನ್? ಐ ವಾಂಟ್ ಅ ಫುಡ್ ವಿದೌಟ್ ಚಿಲ್ಲಿ, ನನಗೆ ಮೆಣಸಿನಕಾಯಿ ಇಲ್ಲದ ಆಹಾರ ಬೇಕು. ಐ ವಾಂಟ್ ಅ ಫುಡ್ ವಿದೌಟ್ ಚಿಲ್ಲಿ.
ದ ಫುಡ್ ಈಸ್ ಡಿಲಿಷಿಯಸ್. ಆಹಾರ ರುಚಿಕರವಾಗಿದೆ. ದ ಫುಡ್ ಈಸ್ ಡಿಲಿಷಿಯಸ್. ಡು ಯು ನೀಡ್ ಮೈ ಹೆಲ್ಪ್? ನಿಮಗೆ ನನ್ನ ಸಹಾಯ ಬೇಕಾ? ಡು ಯು ನೀಡ್ ಮೈ ಹೆಲ್ಪ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗಲಿಲ್ಲ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಗೆಟಿಂಗ್ ಲೇಟ್. ನನಗೆ ತಡವಾಗ್ತಾ ಇದೆ. ಐ ಆಮ್ ಗೆಟಿಂಗ್ ಲೇಟ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ನಾನು ಹೇಳಿದ್ದು ಅರ್ಥವಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ಹೌ ಮಚ್ ಡಸ್ ದಿಸ್ ಕಾಸ್ಟ್? ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ, ಅಂದರೆ ಇದಕ್ಕೆ ಎಷ್ಟು ಬೆಲೆ ಅಂತ ಕೇಳಲಿಕ್ಕೆ ಹೌ ಮಚ್ ಡಸ್ ದಿಸ್ ಕಾಸ್ಟ್. ವಾಟ್ ಡು ಯು ವಾಂಟ್? ನಿನ್ಗೇನು ಬೇಕು? ವಾಟ್ ಡು ಯು ವಾಂಟ್? ವೇರ್ ಡು ಯು ವಾಂಟ್ ಟು ಗೋ? ನಿಮ್ಗೆ ಎಲ್ಲಿಗೆ ಹೋಗಬೇಕು? ವೇರ್ ಡು ಯು ವಾಂಟ್ ಟು ಗೋ? ಶಲ್ ಐ ಡ್ರಾಪ್ ಯು? ನಾನು ನಿಮ್ಮನ್ನು ಡ್ರಾಪ್ ಮಾಡಲಾ? ಶಲ್ ಐ ಡ್ರಾಪ್ ಯು? ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಇದು ತುಂಬ ಸುಂದರವಾಗಿದೆ. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಹೌ ವಾಸ್ ಯೋರ್ ಡೇ? ನಿಮ್ಮ ದಿನ ಹೇಗಿತ್ತು? ಹೌ ವಾಸ್ ಯೋರ್ ಡೇ? ಡಿಡ್ ಯು ಹ್ಯಾವ್ ಲಂಚ್? ನೀವು ಊಟ ಮಾಡಿದ್ರಾ? ಡಿಡ್ ಯು ಹ್ಯಾವ್ ಲಂಚ್? ಐ ಆಮ್ ಡಿಲೈಟೆಡ್. ನಾನು ಖುಷಿಯಾಗಿದ್ದೇನೆ ಅಥವಾ ನನಗೆ ಖುಷಿಯಾಗಿದೆ. ಐ ಆಮ್ ಡಿಲೈಟೆಡ್. ಐ ವಾಂಟ್ ಟು ಟಾಕ್ ಟು ಯು. ನಾನು ನಿಮ್ಮ ಜೊತೆಗೆ ಮಾತಾಡಬೇಕು. ಐ ವಾಂಟ್ ಟು ಟಾಕ್ ಟು ಯು. ಐ ಹ್ಯಾವ್ ಡನ್ ಮೈ ವರ್ಕ್. ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ. ಐ ಹ್ಯಾವ್ ಡನ್ ಮೈ ವರ್ಕ್. ಕ್ಯಾನ್ ಯು ಹಿಯರ್ ಮೀ? ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆಯಾ? ಒಂದೊಂದು ಸಾರಿ ನಾವು ಫೋನಲ್ಲಿ ಮಾತಾಡೋವಾಗ ಕೇಳಿಸಲ್ಲ, ರೈಟ್? ಸೊ ಅವಾಗ ಹೇಳ್ತೀವಿ ನಾವು ಕ್ಯಾನ್ ಯು ಹಿಯರ್ ಮೀ ಅಂತ, ರೈಟ್? ನನ್ನ ಮಾತು ಕೇಳಿಸ್ತಾ ಇದೆಯಾ? ಐ ವಿಲ್ ನೆವರ್ ಫಾರ್ಗೆಟ್ ಯು. ನಾನು ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ. ಐ ವಿಲ್ ನೆವರ್ ಫಾರ್ಗೆಟ್ ಯು. ವೇರ್ ಆರ್ ಯು ಫ್ರಾಮ್? ನೀವು ಎಲ್ಲಿಂದ ಬಂದಿದ್ದೀರಿ? ವೇರ್ ಆರ್ ಯು ಫ್ರಾಮ್? ದ ಫುಡ್ ಈಸ್ ರೆಡಿ. ಆಹಾರ ಸಿದ್ಧವಾಗಿದೆ ಅಥವಾ ಊಟ ರೆಡಿಯಾಗಿದೆ. ದ ಫುಡ್ ಈಸ್ ರೆಡಿ. ಐ ವಾಂಟ್ ಟು ಆರ್ಡರ್ ಫುಡ್. ನನಗೆ ಆಹಾರವನ್ನು ಆರ್ಡರ್ ಮಾಡಬೇಕು, ಫುಡ್ಡನ್ನು ಆರ್ಡರ್ ಮಾಡಬೇಕು ಅಂತ ಹೇಳಲಿಕ್ಕೆ ಐ ವಾಂಟ್ ಟು ಆರ್ಡರ್ ಫುಡ್. ಐ ಲೈಕ್ ಸ್ಲೈಟ್ಲಿ ಸ್ಪೈಸಿ ಫುಡ್. ನನಗೆ ಸ್ವಲ್ಪ ಮಸಾಲೆಯುಕ್ತ ಆಹಾರ ಇಷ್ಟ ಆಗ್ತದೆ. ಐ ಲೈಕ್ ಸ್ಲೈಟ್ಲಿ ಸ್ಪೈಸಿ ಫುಡ್. ಡು ಯು ನೀಡ್ ಎನಿಥಿಂಗ್? ನಿನಗೆ ಏನಾದರೂ ಅಗತ್ಯ ಇದೆಯಾ? ಏನಾದರೂ ಬೇಕಾ? ಡು ಯು ನೀಡ್ ಎನಿಥಿಂಗ್? ಸೊ ಅದೇ ನೀವು ಡು ಯು ನೀಡ್ ಎನಿಥಿಂಗ್ ಎಲ್ಸ್ ಅಂತ ಕೇಳಿದಾಗ ಮತ್ತೆ ಏನಾದರೂ ಬೇಕಾ ಅಂತ ಅರ್ಥ ಬರುತ್ತೆ. ಓಕೆ. ದಿಸ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಇದು ಸಾಕಷ್ಟು ದುಬಾರಿಯಾಗಿದೆ. ದಿಸ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಐ ಆಮ್ ಕಮಿಂಗ್ ರೈಟ್ ನಾವ್. ನಾನು ಈಗಲೇ ಬರ್ತಾ ಇದ್ದೇನೆ. ಐ ಆಮ್ ಕಮಿಂಗ್ ರೈಟ್ ನಾವ್. ಸಾರಿ ಫಾರ್ ಬೀಯಿಂಗ್ ಲೇಟ್. ತಡವಾಗಿದ್ದಕ್ಕೆ ಕ್ಷಮಿಸಿ. ಸಾರಿ ಫಾರ್ ಬೀಯಿಂಗ್ ಲೇಟ್. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ನೀವು ಉತ್ತಮ ಕೆಲಸ ಮಾಡಿದ್ದೀರಿ. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ದಿಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಇದು ನಿಮ್ಮ ಜವಾಬ್ದಾರಿ. ದಿಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ನಾನು ಇದ್ರ ಬಗ್ಗೆ ಯೋಚಿಸಬೇಕು. ಐ ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಡು ಯು ಹ್ಯಾವ್ ಎನಿ ಆಪ್ಷನ್ಸ್? ನಿಮ್ಮಲ್ಲಿ ಯಾವುದೇ ಆಯ್ಕೆಗಳಿವೆಯಾ? ಡು ಯು ಹ್ಯಾವ್ ಎನಿ ಆಪ್ಷನ್ಸ್? ಯು ಹ್ಯಾವ್ ಟು ಮೇಕ್ ದಿಸ್ ಡಿಸಿಷನ್ ಯೋರ್ ಸೆಲ್ಫ್. ಈ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು. ಯು ಹ್ಯಾವ್ ಟು ಮೇಕ್ ದಿಸ್ ಡಿಸಿಷನ್ ಯೋರ್ ಸೆಲ್ಫ್. ಅಂದರೆ ಈ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು, ಬೇರೆ ಯಾರು ನಿಮಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಲಿಕ್ಕೆ ಯು ಹ್ಯಾವ್ ಟು ಮೇಕ್ ದಿಸ್ ಡಿಸಿಷನ್ ಯೋರ್ ಸೆಲ್ಫ್. ನೋಬಡಿ ವಿಲ್ ಹೆಲ್ಪ್ ಯು. ನೋಬಡಿ ವಿಲ್ ಹೆಲ್ಪ್ ಯು ಅಂತ ಅಂದರೆ ನಿಮಗೆ ಬೇರೆ ಯಾರು ಸಹಾಯ ಮಾಡಲ್ಲ ಅಂತ ಅರ್ಥ. ಗ್ಯಾದರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ. ಗ್ಯಾದರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್. ಲೆಟ್ ಮಿ ನೋ ಇಫ್ ಯು ನೀಡ್ ಎನಿಥಿಂಗ್. ನಿಮ್ಗೇನಾದರೂ ಅಗತ್ಯವಿದ್ದರೆ ನನಗೆ ತಿಳಿಸಿ. ಲೆಟ್ ಮಿ ನೋ ಇಫ್ ಯು ನೀಡ್ ಎನಿಥಿಂಗ್. ನಿಮ್ಗೇನಾದರೂ ಬೇಕಂದರೆ ನನ್ನ ಕೇಳಿ ಅಂತ ಹೇಳ್ತೀವಲ್ಲ, ಸೊ ಆ ಟೈಮಲ್ಲಿ ಈ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು. ಐ ನೆವರ್ ಥಾಟ್ ಅಬೌಟ್ ದಿಸ್. ನಾನು ಈ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ. ಐ ನೆವರ್ ಥಾಟ್ ಅಬೌಟ್ ದಿಸ್. ವಾಟ್ ಶುಡ್ ಶಿ ಡೂ ನಾವ್? ಅವಳೀಗ ಏನು ಮಾಡಬೇಕು? ವಾಟ್ ಶುಡ್ ಶಿ ಡೂ ನಾವ್? ಐ ನೀಡ್ ಯೋರ್ ಒಪಿನಿಯನ್. ನನಗೆ ನಿಮ್ಮ ಅಭಿಪ್ರಾಯ ಬೇಕು. ಐ ನೀಡ್ ಯೋರ್ ಒಪಿನಿಯನ್. ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ದಿಸ್? ನಿಮಗೆ ಎಂದಾದರೂ ಹೀಗೆ ಅನಿಸಿದೆಯಾ? ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ದಿಸ್? ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಬರಬೇಕು. ಓಕೆ, ಸೊ ಸಾರಿ ಫಾರ್ ದ ಮಿಸ್ಟೇಕ್. ಇದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ದಿಸ್?
ಓಕೆ, ಕ್ವೆಶನ್ ಮಾರ್ಕ್. ಯೋರ್ ಥಿಂಕಿಂಗ್ ಇಸ್ ಡಿಫ್ರೆಂಟ್, ನಿಮ್ಮ ಯೋಚನೆಯೇ ಬೇರೆ. ಐ ವಾಂಟ್ ಟು ಅನ್ಕವರ್ ದ ಮಿಸ್ಟ್ರಿ ಬಿಹೈಂಡ್ ದಿಸ್, ಇದರ ಹಿಂದಿನ ರಹಸ್ಯವನ್ನು ನಾನು ಬಹಿರಂಗಪಡಿಸಲು ಇಷ್ಟಪಡ್ತೇನೆ ಅಥವಾ ಬಹಿರಂಗಪಡಿಸಲು ಬಯಸ್ತೇನೆ. ಐ ವಾಂಟ್ ಟು ಅನ್ಕವರ್ ದ ಮಿಸ್ಟ್ರಿ ಬಿಹೈಂಡ್ ದಿಸ್. ಮಿಸ್ಟ್ರಿ ಅಂದರೆ ರಹಸ್ಯ ಅಂತ ಅರ್ಥ. ಐ ಸ್ಟ್ಯಾಂಡ್ ವಿತ್ ಯು, ನಾನು ನಿಮ್ಮೊಂದಿಗೆ ನಿಲ್ತೇನೆ. ಐ ಸ್ಟ್ಯಾಂಡ್ ವಿತ್ ಯು. ಐ ವಿಲ್ ಬಿ ವಿತ್ ಯು ಅಂತ ಎಲ್ಲ ಹೇಳ್ತೀವಲ್ಲ, ಅಂದರೆ ನೀವೇನೇ ಡಿಸಿಷನ್ ತೊಗೊಂಡ್ರು ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಲಿಕ್ಕೆ ಐ ಸ್ಟ್ಯಾಂಡ್ ವಿತ್ ಯು, ಐ ವಿಲ್ ಬಿ ವಿತ್ ಯು ಅಂತ ಯೂಸ್ ಮಾಡ್ಬೋದು. ಟೈಮ್ ಚೇಂಜಸ್ ಎವ್ರಿಥಿಂಗ್, ಕಾಲವು ಎಲ್ಲವನ್ನು ಬದಲಾಯಿಸುತ್ತದೆ. ಟೈಮ್ ಚೇಂಜಸ್ ಎವ್ರಿಥಿಂಗ್. ಐ ನೆವರ್ ಥಾಟ್ ದಿಸ್ ವುಡ್ ಹ್ಯಾಪನ್, ಇದು ಹೀಗಾಗುತ್ತದೆ ಅಂತ ನಾನು ಎಂದಿಗೂ ಯೋಚಿಸಿರಲಿಲ್ಲ. ಐ ನೆವರ್ ಥಾಟ್ ದಿಸ್ ವುಡ್ ಹ್ಯಾಪನ್. ಡೈಲಿ ಲೈಫಲ್ಲಿ ಮಾತಾಡುವಾಗ ನಾವು ಇದನ್ನು ಯೂಸ್ ಮಾಡ್ತೀವಲ್ಲ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಆವಾಗ ಯೂಸ್ ಮಾಡ್ಬೋದು. ಐ ನೆವರ್ ಥಾಟ್ ದಿಸ್ ವುಡ್ ಹ್ಯಾಪನ್. ದಿಸ್ ಇಸ್ ಅ ಸ್ಟ್ರೇಂಜ್ ಕೋ ಇನ್ಸಿಡೆನ್ಸ್, ಇದೊಂದು ವಿಚಿತ್ರ ಕಾಕತಾಳೀಯ ಅಥವಾ ಕೋ ಇನ್ಸಿಡೆನ್ಸ್. ಯು ಆರ್ ಅನ್ಪ್ರಿಡಿಕ್ಟಬಲ್, ನೀವು ಊಹಿಸಲಾಗದವರು. ಅಂದರೆ ಯು ಆರ್ ಅನ್ಪ್ರಿಡಿಕ್ಟಬಲ್, ಅವರ ಸ್ಟೆಪ್ ಅಂದರೆ ಒಂದು ವ್ಯಕ್ತಿಯ ಸ್ಟೆಪ್ ಹೇಗಿರುತ್ತೆ, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ, ಅಂದರೆ ಊಹಿಸಲಿಕ್ಕೆ ಆಗಲ್ಲ. ಸೊ ಅಂಥವ್ರನ್ನ ನಾವು ಯು ಆರ್ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ತೀವಿ. ಐ ನೀಡ್ ಟೈಮ್ ಟು ಥಿಂಕ್, ನನಗೆ ಆಲೋಚಿಸಲು ಸಮಯ ಬೇಕು. ಐ ನೀಡ್ ಟೈಮ್ ಟು ಥಿಂಕ್. ಆಲ್ ದಿಸ್ ಫೀಲ್ಸ್ ಲೈಕ್ ಅ ಡ್ರೀಮ್, ಇದೆಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆ. ಆಲ್ ದಿಸ್ ಫೀಲ್ಸ್ ಲೈಕ್ ಅ ಡ್ರೀಮ್. ಡೂ ಯು ಎವರ್ ಫೀಲ್ ರಿಗ್ರೆಟ್, ನೀವು ಎಂದಾದರೂ ಪಶ್ಚಾತ್ತಾಪ ಪಡ್ತೀರಾ? ಡೂ ಯು ಎವರ್ ಫೀಲ್ ರಿಗ್ರೆಟ್? ದಿಸ್ ಇಸ್ ದ ಮೂಮೆಂಟ್ ಆಫ್ ಹ್ಯಾಪಿನೆಸ್, ಇದೊಂದು ಸಂತೋಷದ ಕ್ಷಣ. ದಿಸ್ ಇಸ್ ಅ ಮೂಮೆಂಟ್ ಆಫ್ ಹ್ಯಾಪಿನೆಸ್. ಐ ಹ್ಯಾವ್ ಚೇಂಜ್ಡ್ ಮೈ ವೇ ಆಫ್ ಥಿಂಕಿಂಗ್, ನಾನು ನನ್ನ ಆಲೋಚನಾ ವಿಧಾನವನ್ನು ಬದಲಾಯಿಸಿಕೊಂಡಿದ್ದೇನೆ. ಐ ಹ್ಯಾವ್ ಚೇಂಜ್ಡ್ ಮೈ ವೇ ಆಫ್ ಥಿಂಕಿಂಗ್. ದೀಸ್ ಮೂಮೆಂಟ್ಸ್ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್, ಈ ಕ್ಷಣಗಳು ಯಾವಾಗಲೂ ನೆನಪಿನಲ್ಲಿರುತ್ತವೆ. These moments will always be remembered. Your pain is beyond my understanding, ನಿನ್ನ ನೋವು ನನ್ನ ಗ್ರಹಿಕೆಗೆ ಮೀರಿದ್ದು. Your pain is beyond my understanding. Beyond ಅಂದರೆ ಮೀರಿದ್ದು ಅಂತ ಅರ್ಥ. ಓಕೆ. Today was a very good day, ಇವತ್ತು ತುಂಬ ಒಳ್ಳೆಯ ದಿನವಾಗಿತ್ತು. Today was a very good day. I need some peace, ನನಗೆ ಸ್ವಲ್ಪ ಶಾಂತಿ ಬೇಕು. I need some peace. ಐ ಟ್ರಸ್ಟ್ ಮೈ ಡಿಸಿಷನ್, ನನ್ನ ನಿರ್ಧಾರದಲ್ಲಿ ನನಗೆ ನಂಬಿಕೆ ಇದೆ. ಐ ಟ್ರಸ್ಟ್ ಮೈ ಡಿಸಿಷನ್. ಐ ವಾಂಟ್ ಟು ಲರ್ನ್ ಸಮಥಿಂಗ್ ನ್ಯೂ, ನಾನು ಹೊಸದನ್ನು ಕಲಿಯಲು ಇಷ್ಟಪಡ್ತೇನೆ ಅಥವಾ ಬಯಸ್ತೇನೆ. ಐ ವಾಂಟ್ ಟು ಲರ್ನ್ ಸಮಥಿಂಗ್ ನ್ಯೂ. ಒನ್ ಶುಡ್ ಎಂಜಾಯ್ ಎವ್ರಿ ಮೂಮೆಂಟ್, ಪ್ರತಿಯೊಬ್ಬರು ಪ್ರತಿ ಕ್ಷಣವನ್ನು ಆನಂದಿಸಬೇಕು. ಒನ್ ಶುಡ್ ಎಂಜಾಯ್ ಎವ್ರಿ ಮೂಮೆಂಟ್. ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಟುಡೇ, ನಾನಿಂದು ಏನೋ ಒಂದು ಡಿಫ್ರೆಂಟ್ ಅಂದರೆ ವಿಭಿನ್ನವಾದದ್ದು ಏನಾದರೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಟುಡೇ. ಡಿಡ್ ಯು ಡೂ ಎನಿಥಿಂಗ್ ಸ್ಪೆಷಲ್ ಟುಡೇ, ಇವತ್ತು ನೀವೇನಾದರೂ ವಿಶೇಷವಾದದ್ದನ್ನು ಮಾಡಿದ್ದೀರಾ? ಡಿಡ್ ಯು ಡೂ ಎನಿಥಿಂಗ್ ಸ್ಪೆಷಲ್ ಟುಡೇ? ದಿಸ್ ಮೂಮೆಂಟ್ ಹ್ಯಾಸ್ ಬಿಕಮ್ ಮೆಮೊರೇಬಲ್, ಈ ಕ್ಷಣ ಸ್ಮರಣೀಯವಾಗಿದೆ. ದಿಸ್ ಮೂಮೆಂಟ್ ಹ್ಯಾಸ್ ಬಿಕಮ್ ಮೆಮೊರೇಬಲ್. ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ದಿಸ್ ಇಸ್ ಆಲ್ ಫಾರ್ ಯು, ಇವೆಲ್ಲವೂ ನಿಮಗಾಗಿ ಅಥವಾ ಇದೆಲ್ಲವೂ ನಿಮಗಾಗಿ. ದಿಸ್ ಇಸ್ ಆಲ್ ಫಾರ್ ಯು. ಐ ಕೇಮ್ ಹಿಯರ್ ಓನ್ಲಿ ಫಾರ್ ಯು, ನಾನು ನಿನಗಾಗಿಯೇ ಇಲ್ಲಿ ಬಂದಿದ್ದೇನೆ. ಐ ಕೇಮ್ ಹಿಯರ್ ಓನ್ಲಿ ಫಾರ್ ಯು. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಎಷ್ಟಾಗುತ್ತೆ ಅಷ್ಟು ಇವೆಲ್ಲ ಸೆಂಟೆನ್ಸಸ್ಸನ್ನು ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಸೆಂಟೆನ್ಸಸ್ಸನ್ನು, ಡಿಫ್ರೆಂಟ್ ಆಗಿರೋ ಸೆಂಟೆನ್ಸಸ್ಸನ್ನು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.